ಒಂದಮ್ಮ ಆಗಮ್ಮ ನಾವು ಮೀಡಿಯಾದವ್ರು ಮೇಡಮ್. ಹೌದೌದು ಮಾಡ್ತಾ ಅಕ್ಕರ ಅಭಿಮಾನಿ ಕಾಂಗ್ರೆಸ್ ಕಾಂಗ್ರೆಸ್ ಅಭಿಮಾನಿಗಳಲ್ಲ ನಮ್ಮವರ. ಗಲಾಟೆ ಮಾಡ್ಬೇಡ್ರ. ನಮಸ್ತೆ ಮೇಡಮ್. ಈ ಹರಪನಹಳ್ಳಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಹರಪನಹಳ್ಳಿ ತಾಲೂಕಲ್ಲಿ ಇವತ್ತು ಪ್ರಚಾರ ಮಾಡಿದಿರಲ್ಲ, ಏನು ಅನಿಸುತ್ತೆ ಮೇಡಮ್? ಭಾಳ ಚೆನ್ನಾಗಿದೆ ರೆಸ್ಪಾನ್ಸು. ಬೆಳಿಗ್ಗೆ 9:30 ದುಗ್ಗತಿಯಿಂದ ಶುರು ಮಾಡಿದ್ವಿ. ದುಗ್ಗತಿಯಲ್ಲಿ ಸುಮಾರು ಜನ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಇದ್ದಾರೆ. ಒಂದು ಕುಟುಂಬಕ್ಕೆ ಹೋಗಿ ಮತಯಾಚನೆ ಮಾಡ್ದಂಗೆ ಆಯಿತು. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ. ಈಗ ತಮ್ಮ ಕುಟುಂಬದಿಂದ ತಮ್ಮ ಪತಿಯವರು ಕೂಡ 3 ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಸೋತಿದ್ದಾರೆ. ಈ ಬಾರಿ ನಿಮಗೆ ಏನು ಅನಿಸುತ್ತೆ ಮೇಡಮ್? ಗೆಲ್ತೇವೆ ಅನ್ನೋ ಭರವಸೆ ಇದೆ? ಅಲ್ಲ, ಭರವಸೆ ಇದೆ. ಯಾಕಂದರೆ ನಮ್ಮ ಕೈ ಹಿಡಿಯೋದು ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಗ್ಯಾರಂಟಿ ಯೋಜನೆಗಳು. ಈಗ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲೇ ನೋಡಿದರೆ ಸುಮಾರು 16 ಲಕ್ಷ ಮತದಾರರಿದ್ದಾರೆ. ಅದರಲ್ಲಿ 8 ಲಕ್ಷ ಮಹಿಳೆಯರಿದ್ದಾರೆ. ಈ ಎಲ್ಲ ಮಹಿಳೆಯರು ಈ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು. ಸೊ ಆದ್ದರಿಂದ ಅವರಿಗೂ ಕೂಡ ನಮ್ಮ ಕಾರ್ಯಕರ್ತರು ಒತ್ತು ಕೊಟ್ಟು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಲಿಕ್ಕೆ ಹೇಳಿದ್ದೀವಿ. ಸೊ ಡೆಫಿನೆಟ್ಲಿ ಎಲ್ಲ ಮಹಿಳಾ ಮತದಾರರು ನಮಗೆ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ಈಗ BJPಯಿಂದ ಗೆದ್ದಿರುವಂತಹ ಪ್ರೆಸೆಂಟ್ MP ಅವರು ಕೂಡ 5 ಬಾರಿ ಗೆದ್ದಿದ್ದಾರೆ. 25 ವರ್ಷದಿಂದ BJP ಅವ್ರದ್ದೇ ಗವರ್ನೆನ್ಸ್ ಇದೆ MP ಕ್ಷೇತ್ರದಲ್ಲಿ. ಹೆಚ್ಚಿನ ಅಭಿವೃದ್ಧಿ ಆಗಿಲ್ಲ. ಜನ ಏನು ನಿರೀಕ್ಷೆ ಮಾಡ್ಕೊತಿದ್ರು ಅದು ಆಗ್ತಾಯಿಲ್ಲ. ಕೇವಲ ಮೋದಿಯವ್ರ ಹೆಸರು ಹೇಳ್ಕೊಂಡು ಮತ ತಗೊಳ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಮಾತ್ರ ಶೂನ್ಯ ಅಂತ ನಾನು ಹೇಳ್ತೀನಿ. ಈಗ ಕಳೆದ 10 ವರ್ಷಗಳಿಂದ NDA ಸರ್ಕಾರ ಭಾರತದಾದ್ಯಂತ ಬಂದಿದೆ ಮೇಡಮ್. ಈಗೂ ಕೂಡ ಈ ಚುನಾವಣೆ ಮತ್ತು ಹಿಂದುತ್ವ ಹಾಗೂ ಈ ಮೋದಿ ಅಲೆಯಲ್ಲಿ ಸಾಕಷ್ಟು BJPನೇ ಬರ್ತೈತಿ ಅನ್ನುವಂಥದ್ದು ಇದೆ ಜನರಲ್ಲಿ. ಈಗ ತಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ ಇದನ್ನು ಮೀರಿ ತಾವು ಗೆಲ್ತೀವಿ ಅನ್ನೋ ಭರವಸೆ ಇದೆಯಾ? ಅಲ್ಲ, ಇದು ಮೀಡಿಯಾ ಕ್ರಿಯೇಟೆಡು, ಮೀಡಿಯಾ ಹೈಪ್ಡು, ಮೀಡಿಯಾ ಕ್ರಿಯೇಟೆಡ್ ಅಂತ ನಾನು ಅನಿಸ್ತೀನಿ. ಯಾಕಂದರೆ ನಾನು ಎಲ್ಲಿ ಹೋದರೂ ಕೇಳಿದರೆ ಮತದಾರರು ಹೇಳ್ತಾ ಇದ್ದಾರೆ. ಮತದಾರರಿಗೂ ಗೊತ್ತಿದೆ ಸುಳ್ಳಿನ ಭರವಸೆ ಅದು. ನಮ್ಮ 5 ಗ್ಯಾರಂಟಿ ನಾವು ಏನು ಭರವಸೆ ಕೊಟ್ಟಿದ್ವಿ, ನುಡಿದಂತೆ ನಡೆದಿರುವಂತಹ ಸರ್ಕಾರ ಅಂತ ನಾವು ಭಾಳ ಧೈರ್ಯವಾಗಿ ಹೇಳ್ತಾ ಇದ್ದೀವಿ. ಯಾಕೆ ಅಂದರೆ ಎಲ್ಲ ಅನುಷ್ಠಾನಕ್ಕೆ ತೊಗೊಂಡು ಬಂದ್ವಿ. ಬಟ್ ಮೋದಿಯವ್ರ ಸರ್ಕಾರ ಬರೀ ಭರವಸೆ ಸರ್ಕಾರ ಇದೆ. ಬರೀ ಆಶ್ವಾಸನೆ ಕೊಡೋದು, ಯಾವುದು ಕೂಡ ಅನುಷ್ಠಾನ ಆಗ್ತಾಯಿಲ್ಲ. ಜನರಿಗದು ನಿಧಾನಕ್ಕಲ್ಲ ವೇಗವಾಗಿ ಅರ್ಥ ಆಗ್ತಾಯಿದೆ. ಮತ್ತು ನಮ್ಮ ಸಂವಿಧಾನದ ಸಂರಕ್ಷಣೆ ಆಗಬೇಕು ಅಂದರೆ ನಾವು ಈ ಬಾರಿ ಕಾಂಗ್ರೆಸ್ನ ತರಬೇಕು ಅಂತ ಜನ ಕೂಡ ಯೋಚನೆ ಮಾಡ್ತಾಯಿದ್ದಾರೆ. ಈಗ ರೈತರ ಸಾಲ ಮನ್ನಾ, ಈ ರೀತಿ 25 ಗ್ಯಾರಂಟಿಗಳನ್ನು ನಮ್ಮ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಅದು ಕೂಡ ಘೋಷಣೆ ಮಾಡಿದೆ ಪ್ರಣಾಳಿಕೆ. ಅದು ಕೂಡ ಜನರಿಗೆ ನಿಧಾನವಾಗಿ ನಾವು ತಿಳಿಸ್ತೀವಿ. ಡೆಫಿನೆಟ್ಲಿ ಬದಲಾವಣೆ ಬರುತ್ತೆ ಅಂತ ನನ್ನ ಅನಿಸಿಕೆ. ಮೇಡಮ್, ಈಗ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳ ಭರವಸೆ ಮೇಲೆ ತಾವೆಲ್ಲ ಚುನಾವಣೆಯನ್ನು ಸಾಕಷ್ಟು ಈಗ ಅದನ್ನೇ ಪ್ರಚಾರ ದಿನವಿಡೀ ನೋಡಿದ್ವಿ ನಾವು, ನೀವು ಮಾಡ್ತಾಯಿದ್ದೀರಾ. ಈಗ ಅಹಿಂದ ನಾಯಕ ಅಂತೇಳಿ ಸಿದ್ದರಾಮಯ್ಯ ಸರ್ ಅವರು, ಈ ಅಹಿಂದ ನಾಯಕರಿಗೆ ಒಬ್ಬರಿಗೆ ಈಗ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿಲ್ಲ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಂತೇಳಿ ಒಂದು ಕೂಗಿದೆ ತಮ್ಮ ಒಂದು ಇದರಲ್ಲಿ. ಮತ್ತು ಅದರ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ಈಗ ನಾನು ಕೂಡ ಅದನ್ನೇ ಹೇಳೋದು, ನಾನೇ ಅಭ್ಯರ್ಥಿ ಅಂತ ಎಂದೂ ಓಡಾಡಿಲ್ಲ. ನಾವು ನಮ್ಮ SSK ಟ್ರಸ್ಟಿನ ಕೆಲಸದಲ್ಲಿ ಬ್ಯುಸಿ ಇದ್ವಿ. ಜೊತೆಗೆ ಮಲ್ಲಿಕಾರ್ಜುನ ಅವರು, ಅಪ್ಪಾಜಿಯವರು ಇಬ್ಬರು ಸಿಟ್ಟಿಂಗ್ MLAs ಇದ್ದಾರೆ. ಅವರು ದಾವಣಗೆರೆಯಲ್ಲಿ ಇಲ್ಲದೆ ಇರೋ ಟೈಮು ನಮ್ಮ ಆಸ್ಪತ್ರೆ ಕೆಲಸ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ಕೆಲಸ ಇರ್ಬೋದು, ಜೊತೆಗೆ ಸಾರ್ವಜನಿಕರು ಕೂಡ ಸರ್ಕಾರಿ ಕೆಲಸಗಳಲ್ಲಿ ಏನೇನು ಹೆಲ್ಪ್ ಬೇಕಾಗಿರುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಜನರ ಸಂಪರ್ಕ ಹತ್ತಿರದಲ್ಲೇ ಆಯಿತು. ಜೊತೆಗೆ ಅವರ ಕಷ್ಟ ಸುಖದಲ್ಲೂ ಕೂಡ ಭಾಗಿಯಾಗಿದ್ದೆ. ಜೊತೆಗೆ MLA ಎಲೆಕ್ಷನ್ 25 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ MP MLA. ಸೊ ಕಾರ್ಯಕರ್ತರು ಕೂಡ ಹತ್ತಿರದಲ್ಲಿ ನೋಡಿದ್ದಾರೆ. ಸೊ ಆ ವಿಶ್ವಾಸ ಕಾರ್ಯಕರ್ತರಲ್ಲಿ ಬಂದಿದೆ. ಸೊ ಇದನ್ನೆಲ್ಲ ಮಾಡಿ ಜೊತೆಗೆ ಸಮೀಕ್ಷೆ ಮಾಡಿ ಯಾವ ವ್ಯಕ್ತಿ ಸೂಕ್ತ ಒಬ್ಬ MP ಕ್ಯಾಂಡಿಡೇಟ್ ಆಗಿ ಅನ್ನೋದರ ಮೇಲೆ ಇದು ನನಗೆ ಟಿಕೆಟ್ ಬಂದಿರೋದು. ಇದು ನಮ್ಮ KPCC AICC ಮಟ್ಟದಲ್ಲಿ ತೀರ್ಮಾನ ಆಗಿರೋದು, ನಾವು ಮಾಡಿರೋದಲ್ಲ. ಈಗ ಟಿಕೆಟ್ ಇದು ವಂಚಿತರು ಕೂಡ ವಿನಯ್ ಕುಮಾರ್ ಅವರು ಕಂಟೆಸ್ಟ್ ಮಾಡಿದರೆ ಅವರು ಕೂಡ ತಮಗೆ ಗೆಲುವಿಗೆ ಏನು ಅಡ್ಡಿ ಆಗಲ್ವಾ? ಅದು ಅವ್ರ ಮತಗಳು ಸಹ ಈಗ ಅವರು ಕಾಂಗ್ರೆಸ್ನ ಆಕಾಂಕ್ಷೆ ಆಗಿದ್ರಲ್ಲ, ಹಾಗಾಗಿ ಮೇಡಮ್. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ನಮ್ಮೆಲ್ಲರಲ್ಲಿ ಒಗ್ಗಟ್ಟಿದೆ. ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಸಪೋರ್ಟ್ ಮಾಡ್ತಾರೆ. ಸೊ ಆದ್ದರಿಂದ ನಮ್ಮ ಮತಗಳು ಎಲ್ಲೂ ಹೋಗಲ್ಲ, ನಮಗೆ ಬರ್ತವೆ.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆ್ಯಕ್ಚುಲಿ ಹಿಂದಿನ ಬಾರಿ ಶಾಮನೂರು ಮಂತ್ಯಂದವರು HB ಮಂಜುನಾಥ್ರವ್ರಿಗೆ ಟಿಕೆಟ್ ಕೊಟ್ಟಿದ್ರು. ಸುಮ್ಮನೆ ಸುಳ್ಳು ಆರೋಪದ ಮೂಲಕ ಅವ್ರನ್ನ ಆಪಾದನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರ ಆರೋಪಗಳನ್ನು ಮಾಡೋದನ್ನು ನಿಲ್ಲಿಸಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗೊತ್ತಾಯ್ತಾ, ಅವಕಾಶ ಕೊಟ್ಟಿದ್ದಾರಾಗಲೇ. ಮೊನ್ನೆ ಮಲ್ಲಿಕಾರ್ಜುನ್ ಅವರು ಲಾಸ್ಟ್ 2018ನಲ್ಲಿ ಕಂಟೆಸ್ಟ್ ಮಾಡಿದಾಗ, ಲಾಸ್ಟ್ ವಾಸ್ 2018 MP ಎಲೆಕ್ಷನ್ ಅಲ್ಲ, ಅವಾಗ ಮಂಜಣ್ಣವರಿಗೆ ಟಿಕೆಟ್ ಕೊಟ್ಟಿತ್ತು. ಮಂಜಣ್ಣ ಅವ್ರು ಕಂಟೆಸ್ಟ್ ಮಾಡಿದ್ದಾರೆ, ಹೌದ್ರಾ? ಅವರು ಕೂಡ ಅದೇ ಸಮಾಜದವರು. ಸೊ ಎಲ್ರಿಗೂ ಸ್ವಲ್ಪ ತಾಳ್ಮೆ ಇರಬೇಕು, ಹಿರಿಯರ ಮೇಲೆ ಗೌರವ ಇರಬೇಕು, ಪಕ್ಷದ ಒಂದು ನಿಷ್ಠೆ ಸಿದ್ಧಾಂತಗಳ ಒಂದು ಮೇನ್ ಆರೋಪ ಏನೈತಿ ಮೇಡಮ್ ಅಹಿಂದ ಒಂದು ವರ್ಗದಲ್ಲಿ ಅಂತ ಹೇಳಿದರೆ, ಅಹಿಂದ ನಾಯಕರಾದಂಥವರು ಈ ಕುಟುಂಬ ರಾಜಕಾರಣಕ್ಕೆ ಸೈ ಅಂದ್ರ ಅಂತೇಳಿ. ಯಾಕೆಂದರೆ ತಮ್ಮ ಮಾವನವರು ಕೂಡ ಶಾಸಕರಿದ್ದಾರೆ, ತಮ್ಮ ಪತಿಯವರು ಕೂಡ ಶಾಸಕ ಮತ್ತು ಮಿನಿಸ್ಟ್ರು ಕೂಡ ಇದ್ದಾರೆ. ಈಗ ತಮಗೆ ಕೊಟ್ಟರೆ, ಈಗ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತಾಡುವಂಥ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಂಥವ್ರು ಕುಟುಂಬ ರಾಜಕಾರಣಕ್ಕೆ ಸೈ ಅಂದ್ರ ಅಂತೇಳಿ ಒಂದು ಪ್ರಶ್ನೆ ಮೇಡಮ್. ಇದು ಕುಟುಂಬ ರಾಜಕಾರಣ, ನಾನು ಹೇಳಿದ್ನಲ್ಲ, ನನ್ನ ಕೇಪಬಿಲಿಟಿ ಕೆಪಾಸಿಟಿ ಮೇಲೆ ಟಿಕೆಟ್ ಬಂದಿರೋದು. ನಾನು ಕ್ಲಿಯರಾಗಿ ಹೇಳಿದ್ದೀನಿ. 5 ವರ್ಷದಿಂದ ನಾನು ಕ್ಲಿಯರಾಗಿ SSK ಟ್ರಸ್ಟ್ ಮಾಡ್ತಾ ಇದ್ದೀನಿ. ವಿನಯ್ ಕುಮಾರ್ ಅವರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಹಳ್ಳಿಗಳಿಗೆ ಓಡಾಡಿದ್ದಾರೆ, ಹೌದಾ? ತಾಳ್ಮೆ ಇರಬೇಕು ಎಲ್ಲ ಮನುಷ್ಯರಿಗೂ, ಹಿರಿಯರ ಬಗ್ಗೆ ಗೌರವ ಇರಬೇಕು. ಆದ್ದರಿಂದ ಕುಟುಂಬ ರಾಜಕಾರಣ ಅಂದರೆ ಯು ಆರ್ ಎಲಿಜಿಬಲ್. ಮೇನ್ ಕ್ರೈಟೀರಿಯಾ ಇಸ್ ವೆದರ್ ಯು ಆರ್ ಎಲಿಜಿಬಲ್ ಆರ್ ನೋ ಅಂತ. ಆಯ್ತಾ? ಪಕ್ಷದಲ್ಲಿ ಕೂಡ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ. ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ